ಬಟ್ ಅವ್ರೋಗಿ ಪ್ರಶ್ನೆ ಕೇಳ್ತಾ ಇದ್ದಂತೆ, ನಿಂಗೆ ಯಾಕಪ್ಪ ಇದೆಲ್ಲ ಬೇಕು, ತಗ ನಿನಗೇನು ಬೇಕು, ತಗ ಇದು ವಿಲ್ಲಾ ಬೇಕಾ, ಅಪಾರ್ಟ್ಮೆಂಟ್ ಬೇಕಾ, ಜಾಗ ಬೇಕಾ ಇಲ್ಲಿ, ಅಥವಾ ಎಷ್ಟು ದುಡ್ಡು ಬೇಕಾ, ತಗೋ ಹೋಗು ಮನೆಗೆ ಅಂತ ಅಲ್ಲಲ್ಲೇ ಬಾಯಿ ಮುಚ್ಚಿಸಿ ಕಳಿಸುವಂತಹ ಕೆಲಸ ಆಗಿದೆ. ಬಟ್ ಉಪ್ಪು ತಿಂದು ನೀರು ಕುಡಿಲೇಬೇಕಲ್ವಾ, ಎಲ್ಲಿ ತನಕ ಅಂತ ಸೇಫ್ ಆಗೋಕ್ಕಾಗುತ್ತೆ. ಈಗ ಪ್ರಕರಣ ಝೂಮ್ ಲೈಟಿಗೆ ಬಂದಿದೆ, ಲೈಮ್ ಲೈಟಿಗೆ ಬಂದಿದೆ. ಹೇಳ್ತಾ ಹೋಗ್ತೀವಿ, ಚರ್ಚೆ ಮಾಡೋಣ ಇದ್ರ ಬಗ್ಗೆ. ನಮ್ಮ ಜೊತೆ ಇವತ್ತು ಸುದೀರ್ಘವಾಗಿ ಎಲ್ಲೆಲ್ಲಿ ಏನೇನಾಗಿದೆ, ಯಾರ್ಯಾರು ಶಾಮೀಲಾಗಿದ್ದಾರೆ, ಅಧಿಕಾರಿಗಳು ಯಾರ್ಯಾರು ಸೇರ್ಕೊಂಡಿದ್ದಾರೆ, ಎಷ್ಟು ಜನದಾದ್ರೂ ಸಸ್ಪೆಂಡ್ ಆಗಿದೆಯಾ ಅಥವಾ ಏನು ಎತ್ತ, ಅಧಿಕಾರಿಗಳು ಮಾತ್ರ ಸೇರ್ಕೊಂಡಿದ್ದಾರಾ, ರಾಜಕಾರಣಿಗಳು ಇದರಲ್ಲಿದ್ದಾರಾ, ಪ್ರಭಾವಿಗಳು ಇದರಲ್ಲಿದ್ದಾರಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿರೋ ಡಾಕ್ಟರ್ KM ಸಂದೇಶ್ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ತನಕ ಇಂತಹ ಹೋರಾಟಗಳನ್ನು ಅನೇಕ ಮಾಡ್ಕೊಂಡು ಬಂದಿರುವಂಥವ್ರು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸಂದೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಿಮ್ಮ ಗಮನಕ್ಕೆ ಯಾವಾಗ ಬಂತು, ಏನು ಎತ್ತ, ಎಲ್ಲಿ ತನಕ ಬಂದು ನಿಂತಿದೆ ಈ ಕೇಸ್? ಮೇಡಮ್, ಈ ಒಂದು ಶೆಲ್ಟರ್ಸ್ ಸ್ಥಾಪನೆ ಆಗಿರೋಂಥದ್ದು, ನಿರ್ಮಾಣ ಶೆಲ್ಟರ್ಸು ಸ್ಥಾಪನೆ ಆಗಿರೋಂಥದ್ದು 1995ರಲ್ಲಿ. ಈ ವಿಚಾರ ಎಷ್ಟು ದೊಡ್ಡ ಹಗರಣ ಅಂದರೆ 800 ಎಕರೆ ಬಡವ್ರ ಹತ್ರ. ಈ 800 ಎಕರೆ ಇತ್ತಲ್ಲ, ಈ 800 ಎಕರೆಯಲ್ಲಿ 200 ಎಕರೆ ದಲಿತರ ಜಮೀನು. ಓಕೆ, 800 ಎಕರೆ ಜಮೀನು ಬಡವ್ರ ಹತ್ರ ಪರ್ಚೇಸ್ ಮಾಡ್ಕೊತಾರೆ. 200 ಎಕರೆ ದಲಿತರ ಜಮೀನು ಯಾರು ಪರ್ಚೇಸ್ ಮಾಡ್ಕೊತಾರೆ? ಲಕ್ಷ್ಮೀನಾರಾಯಣ ಅನ್ನೋ ವ್ಯಕ್ತಿ. ಇವಾಗ ನಾವು ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದೀವಿ ನೋಡಿ, ಈ ವ್ಯಕ್ತಿ ಏನು ಮಾಡ್ತಾನೆ, ಪರ್ಚೇಸ್ ಮಾಡ್ಕೊತಾನೆ ಲ್ಯಾಂಡ್ಸ್ನ. 800 ಎಕರೆ ಪರ್ಚೇಸ್ ಮಾಡ್ಕೊತಾನೆ. ಪರ್ಚೇಸ್ ಮಾಡಿಕೊಂಡು ಒಂದಷ್ಟು ಹೆಸರುಗಳನ್ನ ಇಡ್ತಾನೆ. ಈಗ ನಿಸರ್ಗ ಲೇಔಟು, ನವನಿರ್ಮಾಣ ಲೇಔಟು, ಈ ಥರ ಹೆಸರುಗಳು ಒಂದಷ್ಟು ಹೆಸರುಗಳನ್ನ ಇಟ್ಬಿಟ್ಟು ಲೇಔಟ್ ಮಾಡ್ತಾರೆ. ಈ ರೈತರು ಕೊಟ್ಟಿದ್ದಾರಲ್ಲ ಜಮೀನು, ಅವ್ರಿಗೆ ಇವತ್ತಿಗೂ ಪರಿಪೂರ್ಣವಾಗಿ ದುಡ್ಡು ಸೇರಿಲ್ಲ. ಪರಿಹಾರ 30 ವರ್ಷ ಆದ್ರೂ ಸೇರಿಲ್ಲ. ಓಕೆ, ಇಲ್ಲಿ ತನಕ ಪರಿಪೂರ್ಣವಾಗಿ ದುಡ್ಡು ಸೇರಿಲ್ಲ. ಇದು ಒಂದು ಪಾಯಿಂಟ್ ನಂಬರ್ 1. ಅಂದ್ರೆ ಈ 800 ಎಕರೆ ತಗೊಂಡಾಗ ಏನ್ ಮಾಡ್ತಾನೆ ಈ ವ್ಯಕ್ತಿ, ಸುತ್ತಮುತ್ತ ಇರೋಂಥ ಸರ್ಕಾರಿ ಜಮೀನು, ಸರ್ಕಾರಿ ಗೋಮಾಳ ಬರುತ್ತೆ, ಕೆರೆ ಬರುತ್ತೆ, ಕುಂಟೆ ಬರುತ್ತೆ, ಮತ್ತೆ ರಾಜಕಾಲುವೆಗಳು ಬರುತ್ತೆ. ಈಗ ರಾಜಕಾಲುವೆಗಳಿಂದ ನಮ್ಮ ಬೆಂಗಳೂರು ಜನತೆ ಯಾವ ತರ ಕಷ್ಟ ಅನುಭವಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತು. ಇಷ್ಟೆಲ್ಲಾದ್ನೂ ಏನ್ ಮಾಡ್ತಾನೆ, ಅಟ್ ಎ ಟೈಮ್ ಕಾಂಪೌಂಡ್ ಹಾಕ್ಸ್ತಾನೆ. ಆ ಕಾಲದಲ್ಲೇ ರೌಡಿಗಳನ್ನೆಲ್ಲ ಸೇರಿಸ್ಕೊಂಡು ಸಾವಿರ ಜನ ರೌಡಿಗಳನ್ನ ಸೇರಿಸ್ಕೊಂಡು ಅಷ್ಟು ಜಮೀನಿಗೂ ಕಾಂಪೌಂಡ್ ಹಾಕ್ಸ್ತಾನೆ. ಸುಮಾರು 1000 ಎಕರೆ ಜಮೀನು ಕಾಂಪೌಂಡ್ ಹಾಕ್ತಾನೆ. ಕಾಂಪೌಂಡ್ ಹಾಕಿರೋಂಥ ವ್ಯಕ್ತಿ ಏನು ಮಾಡ್ತಾನೆ, ಒಳ್ಳೆ ಲೇಔಟ್ ಮಾಡ್ತಾನೆ. ಇವತ್ತಿಗೂ ಕರ್ನಾಟಕ ರಾಜ್ಯದಲ್ಲಿ ತುಂಬ ಸ್ವಚ್ಛವಾಗಿರೋ ಲಕ್ಸುರಿ ಲೇಔಟು ನಿಸರ್ಗ ನಿರ್ಮಾಣ ಲೇಔಟ್ಸೇ, ಅದೇ ಶೆಲ್ಟರ್ಸು ಅಂತ ಲಕ್ಸುರಿ ಲೇಔಟ್ ಮಾಡ್ತಾನೆ. ಇಲ್ಲೇನಾಗುತ್ತೆ, ಒಂದಷ್ಟು ಜನ IAS IPS ಆಫೀಸರ್ಸು ಇದು ಒಳ್ಳೆ ಲೇಔಟ್ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟೆ ತಗೊಳ್ತಾರೆ. ದುಡ್ಡು ಕೊಟ್ಟು ಒಂದಷ್ಟು ಜನ ತಗೊಳ್ತಾರೆ. ಇನ್ನೊಂದಷ್ಟು AS IPS ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದವ್ರಿಗೆಲ್ಲ ಗಿಫ್ಟ್ ಸಿಕ್ಕಿದೆ. ಅಂದರೆ ಬರೀ ಇದು ಮಾತ್ರ ಅಲ್ಲ, ಏನು ಸೈಟ್ ಮಾತ್ರ ಅಲ್ಲ, ಡೈರೆಕ್ಟಾಗಿ ವಿಲ್ಲಾ, ಬಿಲ್ಡಿಂಗ್ಸು, ದೊಡ್ಡ ಆ ಥರ ಗಿಫ್ಟ್ಗಳು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಎಲ್ಲ ಡಾಕ್ಯುಮೆಂಟು, ಯಾವ್ಯಾವ ಅಧಿಕಾರಿಗಳ ಹೆಸರುಗಳಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟು ಒಂದಷ್ಟು. ಈ ವಿಚಾರ ನನ್ನ ಹತ್ರ ಬರುತ್ತೆ ಮೇಡಮ್. ಯಾವಾಗ ಬರುತ್ತೆ ಗೊತ್ತಾ? ಜನವರಿಯಲ್ಲಿ ಬರುತ್ತೆ. ಇದೇ ವರ್ಷ ಜನವರಿಯಲ್ಲಿ ನನಗೆ ಬರುತ್ತೆ. ಎಲ್ಲಿಂದ ಬರುತ್ತೆ? ಕಾಂತರಾಜ್ ಅನ್ನೋ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾನೆ. ಏನಂತ ಕಂಪ್ಲೇಂಟ್ ಕೊಡ್ತಾನೆ ಕಾಂತರಾಜ್ ಅನ್ನೋ ವ್ಯಕ್ತಿ? ಸರ್, ನಾನು ಅದೇ ಲೇಔಟಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವ್ರ ಮೇಲೆ ಲೋಕಾಯುಕ್ತ ಮತ್ತು ED ತನಿಖೆ ಆದಾಗ ಇವರ ಅಕ್ರಮ ದಾಖಲೆಗಳೆಲ್ಲ ನನ್ನ ಹತ್ರ ಬಂದು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಅವತ್ತು ಅವ್ರನ್ನ ಸೇಫ್ ಮಾಡಿದ್ದೆ. ಆಮೇಲೆ ಆ ಡಾಕ್ಯುಮೆಂಟು ಮತ್ತು ಇಲ್ಲಿಗಲ್ ದುಡ್ಡೆಲ್ಲ ಎತ್ಕೊಂಡೋಗಿ ನಮ್ಮ ಮನೇಲಿ ಇಟ್ಕೊಂಡಿದ್ದೆ. ನಾನು ಅವ್ರಿಗೆ ಸೇಫ್ ಮಾಡಿದ್ದಕ್ಕೆ ಅವ್ರೇನು ಮಾಡ್ತಾರೆ, ನನಗೊಂದು ಮನೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಇವಾಗೇನು ಸಮಸ್ಯೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಈ ಪ್ರಬುದ್ಧಾಲಯ, ಈ ಲೇಔಟಲ್ಲಿ ಪ್ರಬುದ್ಧಾಲಯ ಅಂತ ಹೇಳ್ಬಿಟ್ಟು ಒಂದಿರುತ್ತೆ ಮೇಡಮ್. ಅಂದರೆ ಅನಾಥಾಶ್ರಮ ಮಾಡ್ತಾರೆ. ಈ ಅನಾಥಾಶ್ರಮದಲ್ಲಿ ಅಲ್ಲೇ ಲೇಔಟಲ್ಲಿರೋಂಥ ದೊಡ್ಡ ವ್ಯಕ್ತಿಗಳು ಮತ್ತು ಬೇರೆ ಫಾರಿನ್ ಫಂಡ್ಸು ಇದೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಅನಾಥಾಶ್ರಮಕ್ಕೆ ಬರುತ್ತೆ. ಇಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ ಕಾಂತರಾಜು ಇಲ್ಲಿಗೆ ಜಸ್ಟ್ ಒಂದು ವಾರ್ಡನ್ನ ಕೆಲ್ಸಕ್ಕೆ ಒಬ್ರು ಸೇರ್ಕೊಂತಾರೆ. ಮೈನ್ ಕಿಂಗ್ ಫಿನ್ ಇವರೇ. ಇವ್ರ ಹೆಸರೇನಂದ್ರೆ ಸುಷ್ಮಾ ಮೂರ್ತಿ ಅಂತ, ತುಮಕೂರು ಮೂಲದವರು. ಇವ್ರೇನ್ ಮಾಡ್ತಾರೆ, ಮೈನು ಈ ಅನಾಥಾಶ್ರಮಕ್ಕೆ ವಾರ್ಡನ್ ಆಗಿ ಸೇರ್ಕೊಂಡವರು. ಈ 850 ಎಕರೆ 900 ಎಕರೆ ಜಮೀನು ಐತಲ್ಲ, ಇಷ್ಟು ನಿರ್ಮಾಣ ಶೆಲ್ಟರ್ಸ್ಗೆ ಇವ್ರು ಮ್ಯಾನೇಜರ್ ಆಗ್ತಾರೆ. ವಾರ್ಡನ್ ಆಗಿ ಬಂದವರು ಮ್ಯಾನೇಜರ್ ಆಗ್ತಾರೆ. ಮ್ಯಾನೇಜರ್ ಆಗಿ ಸುಮಾರು 368 ಜನಕ್ಕೆ CSITs ಇವ್ರ ಕಡೆಯಿಂದ ಮಾಡ್ತಾರೆ. ಹೇಳೋದು ಇವ್ರು ಶಶಿ ಪಾಟೀಲ್ಗೆ ಹೇಳೋದು ನೋಡಿ, MD ಬಂದು ಬೇರೆಯವರು. ಶಶಿ ಪಾಟೀಲ್ ಹೋಗಿ ರಿಜಿಸ್ಟರ್ ಮಾಡ್ತಾನೆ. ಶಶಿ ಪಾಟೀಲ್ ಹೋಗಿ ಸರ್ಕಾರಿ ಜಮೀನ ಬೇರೆಯವ್ರಿಗೆ ರಿಜಿಸ್ಟರ್ ಮಾಡ್ತಾನೆ. ಈ ಶಶಿ ಪಾಟೀಲ್ ಯಾರು? ಇವ್ರಿಗೆ ಬರ್ತೀನಿ ಈಗ ಪಿಕ್ಚರು. ಈಗ ಸುಷ್ಮಾ ಏನು ನಾನು ಹೇಳ್ತಾ ಇದ್ದೀನಿ, ಸುಷ್ಮಾ ಅವ್ರು ಬಂದು ವಾರ್ಡನ್ ಆಗಿ ಬಂದವಂಥವ್ರು ಮ್ಯಾನೇಜರ್ ಆಗ್ತಾರೆ.
ಅವ್ರಿಗೆ ಬರೋಂಥ ಸಂಬಳ ಆ ಟೈಮಲ್ಲಿ ಕೊಡ್ತಾ ಇದ್ದಿದ್ದು ಕೇವಲ ಒಂದು ತಿಂಗಳಿಗೆ 12,000. ಇಲ್ಲಿ ತನಕ ನಾವು ತಗೊಂಡ್ರು ಏನೋ 10-12 ವರ್ಷ ನಾವು ಸಂಬಳ ತಗೊಂಡ್ರು ಅಮ್ಮಮ್ಮ ಅಂದರೆ ಇವ್ರ ಕೈಗೆ ಬರಬೇಕಾಗಿರೋದು 1,20,00,000-30,00,000 ತನಕ ಬರಬೇಕು. ಆದರೆ ಇವತ್ತು ಪ್ರೆಸೆಂಟ್ ಇವ್ರ ಪ್ರಾಪರ್ಟಿ ಎಷ್ಟು ಗೊತ್ತಾ? 120 ಕೋಟಿ. ಅವ್ರು ತುಮಕೂರಲ್ಲಿ ಕಟ್ಟಿರೋಂಥ ಮನೆ ಸುಮಾರು 12 ಕೋಟಿ ರೂಪಾಯಿ ಮನೆ. ಮತ್ತೆ ಶಿರಾದಲ್ಲಿ ಸುಮಾರು ಒಂದು 800 ಬೆಡ್ ಅದು ಏನಾದ್ರು ಸ್ಥಿರಾಸ್ತಿ ಇತ್ತೋ ಚರಾಸ್ತಿ ಇತ್ತೋ ಅಥವಾ ಸಂಬಳದಲ್ಲೇ ಬಂದಿರೋದು ಅದನ್ನ ಮಾತಾಡೋಣ. ಬಟ್ ಏನ್ ಮಾಡಿದ್ದಾರೆ ಅಂತ ಆರೋಪ? ಈ ವಾರ್ಡನ್ ಮೇಡಮ್ ಏನಾದ್ರು ಅವರು ಮ್ಯಾನೇಜರ್ ಆಗ್ತಾರೆ. ಮ್ಯಾನೇಜರ್ ಆಗಿ ಈಗ ಮೇಡಮ್ ಅಲ್ಲಿ ಸೈಟು ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ, ನಾವು ಇರಬೇಕು ಅಂತ ಹೇಳ್ಬಿಟ್ಟು ಕನ್ಸು ಹೊತ್ಕೊಂಡು ಪಾಪ ಅಮಾಯಕ ಜನರು ಏನ್ ಮಾಡ್ತಾರೆ, ಕೂಡಿಟ್ಕೊಂಡಿರೋ ದುಡ್ಡನ್ನ ಎತ್ಕೊಂಡು ಹೋಗಿ ಸುಷ್ಮಾ ಮೂರ್ತಿ ಕೊಡ್ತಾರೆ. ಸುಷ್ಮಾ ಮೂರ್ತಿ ಏನ್ ಮಾಡ್ತಾರೆ ಗೊತ್ತಾ? ಇವ್ರಿಗೆ ಏನು ಗೊತ್ತಿಲ್ಲ ಅಮಾಯಕರು ಇವರು, ಇವ್ರಿಗೆ ಗೌರ್ಮೆಂಟ್ ಜಮೀನು ಕೊಟ್ಟು ಬಿಡಪ್ಪ ಅಂತ ಹೇಳ್ಬಿಟ್ಟು ಅಲರ್ಟ್ ಮಾಡಿಸ್ತಾರೆ. ಸುಷ್ಮಾ ಮೂರ್ತಿಗಿಂತ ಮೊದಲು ಯಾರು ಬರ್ತಾರೆ ಅಲ್ಲಿಗೆ? SM ಪಾಟೀಲ್ ಬರ್ತಾನೆ. SM ಪಾಟೀಲ್ ಒಬ್ಬ ಅಡ್ವೊಕೇಟ್ ಆಗಿ, ಯಾರಿಗೆ? ಲಕ್ಷ್ಮೀನಾರಾಯಣ್ಗೆ ಅಡ್ವೊಕೇಟ್ ಆಗಿ ಬರ್ತಾನೆ. ಯಾರಾದರೂ ಲೀಗಲ್ಲ ಕೇಸ್ ಹಾಕಿದಾಗ, ಈ ರೈತರು ಇದಾರಲ್ಲ ಇವ್ರೇನನ್ನು ಕೇಸ್ ಹಾಕಿದಾಗ ಆ ಕೇಸಸ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಅಡ್ವೊಕೇಟ್ ಆಗಿ ಬರೋಂಥ ಈ ವ್ಯಕ್ತಿನೂ ಪ್ರೆಸೆಂಟಿಂಗ್ ಮ್ಯಾನೇಜರು. ಯಾರು? ಈ ವ್ಯಕ್ತಿ ಮತ್ತೆ ಶಶಿ ಪಾಟೀಲ್, ಅಂದರೆ SM ಪಾಟೀಲ್ ಮಗ ಶಶಿ ಪಾಟೀಲ್. ಇವರಿಬ್ರು ಏನಂದ್ರೆ ಅವತ್ತಿಂದ ಈ ಲೇಔಟಲ್ಲಿ ಆ್ಯಕ್ಚುಲಿ ಸರ್ಕಾರಿ ಜಮೀನು ಮಾರಬೇಕು ಅನ್ನೋ ಉದ್ದೇಶ ಈ ಲಕ್ಷ್ಮೀನಾರಾಯಣ ಅವ್ರಿಗೆ ಇದ್ದಿಲ್ಲ. ಸರ್ಕಾರಿ ಜಮೀನು ಕೂಡ ಮಾರಬೇಕು ಅನ್ನೋ ಪ್ಲ್ಯಾನ್ ಕೊಡೋದೇ SM ಪಾಟೀಲ್, ಶಶಿ ಪಾಟೀಲ್. ಈ ಥರ ಮಾಡಿ ಪ್ಲ್ಯಾನ್ ಮಾಡಿ ಏನು ಮಾಡ್ತಾರೆ, ಎಲ್ಲ ಸೈಟುಗಳು ಅಮಾಯಕರು, ಯಾರು ಅಮಾಯಕರು ಬರ್ತಾರೋ, ನಾರ್ಮಲ್ ಫ್ಯಾಮಿಲಿ ಯಾರು ಬರ್ತಾರೋ, ಮತ್ತು ಬೇರೆ ರಾಜ್ಯದಿಂದನೂ ಒಂದು ಜಾಸ್ತಿ ಜನ ಅಲ್ಲಿ ಬಂದು ಮನೆಗಳು ಕಟ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಇಂಥವ್ರಿಗೆ ಏನೂ ಗೊತ್ತಿಲ್ವಲ್ಲ, ಆರಾಮಾಗಿ ರಿಜಿಸ್ಟರ್ ಆಫೀಸೇ ಇವ್ರ ಮನೆಗೆ ಬರುತ್ತೆ. ಇವ್ರ ಆಫೀಸ್ಗೆ ರಿಜಿಸ್ಟ್ರಾರ್ ಆಫೀಸರ್ಗಳೆಲ್ಲ ಅಲ್ಲಿಗೆ ಬರ್ತಾರೆ. ಒಬ್ಬೊಬ್ಬನ ರಿಜಿಸ್ಟ್ರಾರ್ ಆಫೀಸರ್